ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಮತ್ತೊಂದು ದಿನವನ್ನು ಕಾಣುವಂತೆ ದೇವರು ನಮಗೆ ಸಹಾಯ ಮಾಡಿದ್ದಕ್ಕಾಗಿ ಸ್ತೋತ್ರ. ಆತನು ಮಾಡಿದ ಎಲ್ಲ ಉಪಕಾರಗಳಿಗಾಗಿ, ಎಲ್ಲ ಆಶೀರ್ವಾದಗಳಿಗಾಗಿ ದೇವರಿಗೆ ಸ್ತೋತ್ರವನ್ನು, ಮಹಿಮೆಯನ್ನು ಸಲ್ಲಿಸ್ತಾ ಇದ್ದೇನೆ. ಇಂದಿನ ವೇದ ಅಧ್ಯಯನಕ್ಕಾಗಿ ಒಂದು ವಾಕ್ಯವನ್ನು ಓದಿಕೊಳ್ಳೋಣ. ಪ್ರಕಟಣೆ ಪುಸ್ತಕ 1ನೇ ಅಧ್ಯಾಯ 10ನೇ ವಾಕ್ಯ. ನಾನು ಕರ್ತನ ದಿನದಲ್ಲಿ ದೇವರಾತ್ಮವಶನಾಗಿ ನನ್ನ ಹಿಂದುಗಡೆ ತುತ್ತೂರಿಯ ಶಬ್ದದಂತಿರುವ ಮಹಾಶಬ್ದವನ್ನು ಕೇಳಿದೆನು. ಅಪೊಸ್ತಲನಾದ ಯೋಹಾನನು ಯೇಸುವನ್ನು ಬಹಳವಾಗಿ ಪ್ರೀತಿ ಮಾಡಿದಂತಹ ವ್ಯಕ್ತಿ, ನಾರ್ಮಲ್ ಡೆತ್ತನ್ನು ಹೊಂದಿದಂತಹ ವ್ಯಕ್ತಿ ಎಂಬುದಾಗೆಲ್ಲ ನಾನು ಹೇಳಿದ್ದೇನೆ. ಯೇಸು ಸ್ವಾಮಿಯನ್ನು ಆರಾಧಿಸುತ್ತಾ ಜೀವಿಸ್ತಾ ಇದ್ದಂತಹ ಆ ಯೋಹಾನನ ಒಂದು ಅನುಭವದಲ್ಲಿ ಎಫೆಸ ಸಭೆಯ ಒಬ್ಬ ಸೇವಕನಾಗಿ ಸೇವೆ ಮಾಡ್ತಾ ಇರುವಂಥ ಸಮಯದಲ್ಲಿ ಬಹಳ ವಿರೋಧಗಳು ಸಭೆಗೆ ವಿರುದ್ಧವಾಗಿ ಬರ್ತಾ ಇದೆ. ಡೊಮಿಷಿಯನ್ ಚಕ್ರವರ್ತಿಯ ಮೂಲಕ ಈ ಯೋಹಾನನನ್ನು ಪದ್ಮೋಸ್ ದ್ವೀಪಕ್ಕೆ ವಿರೋಧಿಗಳು ಸೇರಿ ಗಡಿ ಮಾಡಿಸ್ಬಿಡ್ತಾರೆ. ಹಾಗೆ ಸಭೆಯ ಸೇವಕನಾಗಿದ್ದಂತಹ ಯೋಹಾನನು ಈಗ ಪದ್ಮೋಸ್ ದ್ವೀಪದಲ್ಲಿ ಬಿದ್ದಿದ್ದಾನೆ. ಪದ್ಮೋಸ್ ದ್ವೀಪ ಅಂತ ಹೇಳಿದ್ರೆ ಅಪರಾಧಿಗಳನ್ನು ಗಡಿಪಾರು ಮಾಡುವಂತಹ ಸ್ಥಳ. ದ್ವೀಪ ಅಂದರೆ ಸುತ್ತಲೂ ಸಮುದ್ರದ ನೀರಿದೆ. ಆ ದ್ವೀಪಕ್ಕೆ ತಗೊಂಡೋಗಿ ಬಿಟ್ಟು ಬಂದರೆ ಅವರಿಗೆ ಪುನಃ ಸ್ವಂತ ಊರಿಗೆ ಬರೋಕ್ಕಾಗಲ್ಲ. ಆ ದ್ವೀಪದಲ್ಲಿ ಕಾಡುಗಳು, ಕಾಡು ಮೃಗಗಳು, ಮುಂಚೆ ಗಡಿಪಾರು ಮಾಡಲ್ಪಟ್ಟಂತಹ ವ್ಯಕ್ತಿಗಳ ಅಸ್ಥಿಪಂಜರಗಳು, ಈ ರೀತಿ ಭಯಾನಕವಾದಂತಹ ದೃಶ್ಯಗಳಿರುವಂತಹ ಒಂದು ಸ್ಥಳ. ಆ ಸ್ಥಳದಲ್ಲಿ ಯೋಹಾನನನ್ನು ತೆಗೆದುಕೊಂಡು ಹಾಕಿದ್ದಾರೆ. ಭಯವನ್ನು ಉಂಟು ಮಾಡಿಸುವಂಥ ಸನ್ನಿವೇಶದಲ್ಲಿ ಯೋಹಾನನು ಬಿದ್ದಿದ್ದಾನೆ. ಯೇಸುವನ್ನು ಬಹಳವಾಗಿ ಪ್ರೀತಿ ಮಾಡಿದವನು, ಯೇಸುವಿನ ಕೊನೆ ಕ್ಷಣದವರೆಗೂ ಶಿಲುಬೆಯ ಬಳಿಯಲ್ಲಿ ಆತನ ಮರಣವನ್ನು ನೋಡಿ ದೃಕ್ಸಾಕ್ಷಿಯಾಗಿದ್ದಂತಹ ವ್ಯಕ್ತಿ, ಯೇಸುಗಾಗಿ ಸೇವೆಯನ್ನು ಮಾಡಿ ಅನೇಕ ವ್ಯಕ್ತಿಗಳನ್ನು ಕರ್ತನ ಬಳಿಗೆ ನಡೆಸಿದಂತಹ ವ್ಯಕ್ತಿ, ಈಗ ಪದ್ಮೋಸ್ ದ್ವೀಪದಲ್ಲಿ ಏಕಾಂಗಿಯಾಗಿದ್ದಾನೆ. ಏಕಾಂಗಿಯಾಗಿರುವಾಗ ಒಂದು ವೇಳೆ ನಮ್ಮ ಜೀವಿತದಲ್ಲಿ ನಾವು ಮಾಡಿದಂತಹ ಒಳ್ಳೆಯ ಕಾರ್ಯಗಳನ್ನು ನೆನೆಸಿ ನಾವು ತಿಳ್ಕೊಳ್ತೀವಿ, ಒಳ್ಳೆಯ ಸ್ಥಾನಮಾನಗಳು ನಮಗೆ ಸಿಗುತ್ತೆ ಎಂಬುದಾಗಿ. ಆದರೆ ವೇದನೆಯ ಅನುಭವಗಳು ನಮ್ಮಲ್ಲಿ ಬರುವಾಗ ನಮ್ಮಲ್ಲಿ ನಿರಾಶೆ ಉಂಟಾಗುತ್ತೆ. ನಾನಿಷ್ಟೆಲ್ಲ ಒಳ್ಳೇದು ಮಾಡಿದ್ರೂ ಸಹ ನನಗೆ ಯಾವುದು ಒಳ್ಳೆಯದಾಗಲಿಲ್ಲ ಎಂಬ ಒಂದು ವೇದನೆ ಅನುಭವ ನಮ್ಮಲ್ಲಿ ಉಂಟಾಗುತ್ತೆ. ಆದರೆ ಯೋಹಾನನು ಪದ್ಮೋಸ್ ದ್ವೀಪದಲ್ಲಿರುವಾಗ ಅವನು ಕರ್ತನ ದಿನ ಬಂತು, ಅಂದರೆ ವಾರದ ಮೊದಲನೇ ದಿನ. ಕಳೆದ ವಾರ ಎಫೆಸ ಸಭೆಯ ವಿಶ್ವಾಸಿಗಳೊಂದಿಗೆ ವಾರದ ಮೊದಲನೇ ದಿನವನ್ನು ಆರಾಧನೆಯಲ್ಲಿ ಕಳೆದಂತಹ ಯೋಹಾನ ಈ ವಾರ ಬರೋಷ್ಟೊತ್ತಿಗೆ ಅವನು ಏಕಾಂಗಿಯಾಗಿದ್ದಾನೆ. ಎಲ್ಲರಿಂದ ಕೈಬಿಡಲ್ಪಟ್ಟಂತಹ, ಯಾರೂ ಜೊತೆಯಲ್ಲಿಲ್ಲ ಅಂಥ ಒಂದು ಅನುಭವಕ್ಕೆ ಯೋಹಾನನು ತಲುಪಿದ್ದಾನೆ. ಆರಾಧನೆ ಮಾಡುವುದಕ್ಕೆ, ಕೈ ತಟ್ಟುವುದಕ್ಕೆ, ತನ್ನ ಪ್ರಸಂಗವನ್ನು ಕೇಳುವುದಕ್ಕೆ ಯಾರೂ ಇಲ್ಲದಂತಹ ಒಂದು ಸನ್ನಿವೇಶ, ಏಕಾಂಗಿಯಾಗಿರುವಂತಹ ಅನುಭವ. ಅವನ ಸಂಗಡ ಇದ್ದಂತಹ ವಿಶ್ವಾಸಿಗಳಿಗೆ ಯಾರೂ ಆ ಪದ್ಮೋಸ್ ದ್ವೀಪಕ್ಕೆ ಬರೋಕ್ಕಾಗಲ್ಲ. ಅಂಥ ಸಂದರ್ಭದಲ್ಲಿ ಯೋಹಾನನು ನಿರಾಶನಾಗ್ತಾ ಇಲ್ಲ. ಯೋಹಾನನು ದೇವರ ಮುಖವನ್ನು ನೋಡ್ತಾ ಇದ್ದಾನೆ. ಅವನಿಗೊಂದು ವಿಷಯ ಗೊತ್ತಿತ್ತು, ನಾನು ಇಲ್ಲಿ ಏಕಾಂಗಿ ಅಲ್ಲ, ನನ್ನ ಜೊತೆ ವಿಶ್ವಾಸಿಗಳಿಲ್ಲ. ನನ್ನ ಮೂಲಕ ಕ್ರಿಸ್ತನ ಸುವಾರ್ತೆಯನ್ನು ಕೇಳಿ ರಕ್ಷಣೆ ಹೊಂದಿದವರು ನನ್ನ ಜೊತೆಯಲ್ಲಿಲ್ಲ. ನಾನಿಲ್ಲಿ ಹಾಡಾಡಿದ್ರೆ ಕೇಳಿಸ್ಕೊಳ್ಳೋರು ಯಾರೂ ಇಲ್ಲ. ನಾನು ಪ್ರಸಂಗ ಮಾಡಿದ್ರೆ ಆಮೇನ್ ಹಲ್ಲೇಲೂಯಾ ಹೇಳೋರು ಯಾರೂ ಇಲ್ಲ. ಆದರೆ ಅವನಿಗೊಂದು ವಿಷಯ ಗೊತ್ತಿತ್ತು, ನಾನು ಇಲ್ಲಿ ಏಕಾಂಗಿಯಲ್ಲ. ನನ್ನ ಸಂಗಡ ನನ್ನ ಕರ್ತನಿದ್ದಾನೆ. ನಾನು ಪ್ರೀತಿ ಮಾಡಿದ ಯೇಸು ನನ್ನ ಸಂಗಡ ಇದ್ದಾನೆ. ಆತನು ಕರ್ತನ ದಿನದಲ್ಲಿ ದೇವರಾತ್ಮನಿಂದ ತುಂಬಲ್ಪಟ್ಟನು. ಅನ್ಯ ಭಾಷೆಗಳಲ್ಲಿ ದೇವರನ್ನು ಆರಾಧನೆ ಮಾಡುತ್ತಾ ದೇವರಾತ್ಮನಿಂದ ತುಂಬಲ್ಪಟ್ಟಂತಹ ಯೋಹಾನ ಒಂದು ಶಬ್ದವನ್ನು ಕೇಳ್ತಾ ಇದ್ದಾನೆ. ಹಿಂದೆ ಒಂದು ಶಬ್ದ. ಆ ಶಬ್ದ ಯಾವುದು? ತಾನು ಪ್ರೀತಿಸಿದ, ತಾನು ಯಾರನ್ನು ಶಿಲುಬೆಯ ಮರಣದವರೆಗೂ ಹಿಂಬಾಲಿಸಿದನು, ಯಾರಿಗೋಸ್ಕರ ತನ್ನ ಪ್ರಾಣವನ್ನೇ ಮುಡಿಪಾಕಿಟ್ಟನು, ಆ ಯೇಸು ಈ ಯೋಹಾನನ್ನು ಹುಡುಕೊಂಡು ಆ ಪದ್ಮೋಸ್ಗೆ ಬಂದಿದ್ದಾರೆ. ಪ್ರಿಯ ದೇವರ ಮಕ್ಕಳೇ, ನನ್ನ ನಿಮ್ಮ ಜೀವಿತದಲ್ಲಿ ಎಲ್ಲರೂ ಇರುವಾಗ ನಮಗೆ ಬಹಳ ಸಂತೋಷ. ಆದರೆ ಏಕಾಂಗಿತನದಲ್ಲಿ ಯಾರೂ ಇಲ್ಲ ಅಂತ ಯೋಚನೆ ಮಾಡುವಂಥ ಸಂದರ್ಭದಲ್ಲೂ ನಾವು ನಿರಾಶೆ ಪಡೋದು ಬೇಡ. ನಾವು ಆಶ್ರಯಿಸುವ,
ನಾವು ನಂಬಿರುವ, ನಾವು ಪ್ರಾರ್ಥಿಸುವ ನಮ್ಮ ಕರ್ತನು, ಆತ ನಮ್ಮ ಸಂಗಡ ಬರ್ತಾನೆ. ಯೇಸುಗಲ್ಲಿ ಬರುವುದಕ್ಕೆ ಬೋಟ್ ಬೇಡ, ಯೇಸುಗಲ್ಲಿ ಬರುವುದಕ್ಕೆ ಬೇರೊಬ್ಬರ ಸಹಾಯ ಬೇಡ. ಯೇಸುವನ್ನು ತಡೆ ಮಾಡುವ ಯಾವ ಶಕ್ತಿ ಇಲ್ಲ. ರೋಮ್ ಸೈನ್ಯ ಯೇಸುವನ್ನು ತಡೆಯಲ್ಲ. ಬೇರೆ ಯಾರಾದರೂ ಆ ದ್ವೀಪಕ್ಕೆ ಹೋಗಬೇಕು ಅಂತ ಪ್ಲ್ಯಾನ್ ಮಾಡಿದ್ರೆ ತಡೆ ಮಾಡುವುದಕ್ಕೆ ಸಿಪಾಯಿಗಳಿದ್ದಾರೆ, ಆದರೆ ಯೇಸುವನ್ನು ತಡೆ ಮಾಡೋಕ್ಕೆ ಯಾರೂ ಇಲ್ಲ. ಯೇಸು ತನ್ನ ಮಗನನ್ನು ಹುಡುಕೊಂಡು, ತನ್ನ ಪ್ರೀತಿಯ ಶಿಷ್ಯನನ್ನು ಹುಡುಕೊಂಡು ಆ ಪದ್ಮೋಸ್ ದ್ವೀಪಕ್ಕೆ ಬಂದಿದ್ದರೆ, ನಿನ್ನ ಏಕಾಂಗಿತನದಲ್ಲಿ, ನಿನ್ನ ಒಂಟಿತನದಲ್ಲಿ ಎಲ್ಲರೂ ನಿನ್ನನ್ನು ಕೈ ಬಿಡುವ ಆ ಸಂದರ್ಭದಲ್ಲೂ ನಿನ್ನ ಸಂಗಡ ಇದ್ದು, ನಿನ್ನ ಜೊತೆ ಇದ್ದು, ನಿನ್ನನ್ನು ಆಧರಿಸಿ, ನಿನ್ನನ್ನು ಧೈರ್ಯಪಡಿಸಿ, ನಿನ್ನನ್ನು ಬಲಪಡಿಸುವ ಒಂದು ಶಬ್ದವಿದೆ. ಆ ಒಬ್ಬ ಕರ್ತನು ನಿನ್ನ ಬಳಿಗೆ ಬರ್ತಾನೆ. ಆ ಕರ್ತನಲ್ಲಿ ಆಶ್ರಯಿಸಿ ನಿನ್ನ ಜೀವಿತವನ್ನು ಮುಂದೆ ಸಾಗುವುದಾದರೆ ನಿನಗಾಗಿ ಆತನು ಅದ್ಭುತವನ್ನು ಮಾಡ್ತಾನೆ. ಪ್ರಾರ್ಥಿಸೋಣ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವ ಪರಲೋಕದ ತಂದೆಯಾದ ದೇವರೇ, ಈ ಸಮಯಕ್ಕಾಗಿ ಸ್ತೋತ್ರ. ಈ ಸಮಯದಲ್ಲಿ ಮತ್ತೊಂದು ಆವರ್ತಿ ನಿನ್ನ ಸನ್ನಿಧಾನದಲ್ಲಿ ನಾವು ಬಂದಿದ್ದೇವೆ. ತಲೆಬಾಗಿರುವಂಥ ನಿನ್ನ ಮಕ್ಕಳಿಗಾಗಿ ಸ್ತೋತ್ರ. ಒಂಟಿತನದಲ್ಲಿ, ನಿರಾಶೆಯಲ್ಲಿ, ವೇದನೆಯಲ್ಲಿ ಯಾರಾದರೂ ಇದ್ದರೆ ದೇವರೇ, ಅವರನ್ನು ಧೈರ್ಯಪಡಿಸುವ ನಿನ್ನ ಸಾನ್ನಿಧ್ಯ ಅವರ ಮೇಲಿಳಿದು ಬರಲಿ ಅಪ್ಪ. ನೀನು ಅವ್ರಿಗಾಗಿ ಅದ್ಭುತವನ್ನು ಮಾಡು. ಪ್ರಾರ್ಥನೆಯನ್ನು ಕೇಳಿದ್ದಕ್ಕಾಗಿ ಸ್ತೋತ್ರ. ಯೇಸುವಿನ ನಾಮದಲ್ಲಿ ಬೇಡಿಕೊಳ್ಳುತ್ತೇವೆ ತಂದೆಯೇ, ಆಮೇನ್. ಗಾಡ್ ಬ್ಲೆಸ್ ಯು.